ಹಲೋ ಮಕ್ಕಳೇ, ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ಆಂಪ್ಲಿಫಿಕೇಶನ್ ಮತ್ತು ನಾರ್ಮಲೈಸೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ. ಈ ವಿಡಿಯೋದಲ್ಲಿ ನೀವು ಆಡಿಯೋಗಳನ್ನು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಮತ್ತು ಎರಡು ಆಡಿಯೋಗಳನ್ನು ಮಿಕ್ಸಿಂಗ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ನಿಮಗೆ ಆಡಿಯೋ ಮಿಕ್ಸಿಂಗ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಆ ಆಡಿಯೋ ಮಿಕ್ಸಿಂಗ್ ಅರ್ಥ ಆಗಬೇಕು ಅಂದರೆ ನಾನು ತೋರಿಸೋಂತಹ ಒಂದು ಆಡಿಯೋನ ನೀವು ಕೇಳಿಸ್ಕೊಳ್ಳಿ. ಈ ಆಡಿಯೋನ ಕೇಳಿಸ್ಕೊಳ್ಳಿ ಮಕ್ಕಳೇ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಅಡಾಸಿಟಿಗೆ ಸ್ವಾಗತ. ಇದರಲ್ಲಿ ನೀವು ಏನನ್ನ ಗಮನಿಸಿದ್ರಿ, ಇಲ್ಲಿ ಧ್ವನಿಯ ಜೊತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಮಿಕ್ಸ್ ಆಗಿದೆ. ಸೊ ಈ ರೀತಿ ಎರಡು ಆಡಿಯೋಗಳನ್ನು ಸರಿಯಾಗಿ ಜೋಡಣೆ ಮಾಡೋದು ಅಥವಾ ಮಿಕ್ಸ್ ಮಾಡೋದನ್ನು ನಾವು ಆಡಿಯೋ ಮಿಕ್ಸಿಂಗ್ ಅಂತ ಹೇಳಿ ಕರಿತೀವಿ. ಇವತ್ತು ನಾನು ನಿಮಗೆ ಎರಡು ಆಡಿಯೋಗಳನ್ನು ತಗೊಂಡು ಹೇಗೆ ಆಡಿಯೋ ಮಿಕ್ಸಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಿದ್ರೆ ಆಡಿಯೋ ಮಿಕ್ಸಿಂಗ್ನ ಶುರು ಮಾಡೋಣ. ಆಡಿಯೋ ಮಿಕ್ಸಿಂಗ್ ಮಾಡೋದಕ್ಕೆ ನಮಗೆ ಎರಡು ಆಡಿಯೋಗಳು ಬೇಕಾಗುತ್ತೆ. ಮೊದಲಿಗೆ ನಾನು ನನ್ನ ಹತ್ರ ಇರುವಂಥ ಒಂದು ಆಡಿಯೋನ ತಗೊತೀನಿ. ನೋಡಿ ಮಕ್ಕಳು, ಇಲ್ಲಿ ನಾನೊಂದು ಆಡಿಯೋನ ತಗೊಂಡಿದ್ದೀನಿ. ಈಗ ನಾನು ಇದರ ಜೊತೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ತಗೋಬೇಕು. ಆದರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಈ ಒಂದು ಅಡಾಸಿಟಿ ಟೂಲ್ ಒಳಗಡೆ ಇಲ್ಲ. ಈಗ ನಾನು ಹೇಗೆ ಓಪನ್ ಮಾಡಿಕೊಂಡು ಆ ರೀತಿ ಓಪನ್ ಮಾಡ್ಕೊಳೋದಕ್ಕೆ ಅಡಾಸಿಟಿ ಟೂಲ್ ಒಳಗಡೆ ಇಲ್ಲ. ನಾನು ಅದನ್ನು ನನ್ನ ಕಂಪ್ಯೂಟ್ರಿಂದ ತಗೋಬೇಕಾಗತ್ತೆ. ಆ ರೀತಿ ನಮ್ಮ ಹತ್ರ ಇಲ್ಲದೆ ಇರೋದನ್ನ ನಮ್ಮ ಕಂಪ್ಯೂಟ್ರಿಂದ ಅಥವಾ ಬೇರೆ ಕಡೆಯಿಂದ ನಾವು ತಗೊಳ್ಳೋದನ್ನೇ ನಾವು ಇಂಪೋರ್ಟ್ ಅಂತ ಹೇಳಿ ಕರಿತೀವಿ, ಆಮದು. ಸೊ ಆ ರೀತಿ ಆ ಇಂಪೋರ್ಟ್ನ ಹೇಗೆ ಮಾಡೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಇಂಪೋರ್ಟ್ ಅಂತ ಕಾಣಿಸುತ್ತೆ, ಅಲ್ಲಿ ಆಡಿಯೋಗೆ ಹೋಗಿ ಇಲ್ಲಿ ಒಂದು ILP ಅನ್ನೋ ಫೋಲ್ಡ್ರಲ್ಲಿ ಅದರಲ್ಲಿ ಅಡಾಸಿಟಿ ಅನ್ನೋದರಲ್ಲಿ ನಾನು ಒಂದು ಮ್ಯೂಸಿಕ್ನ ಸೇವ್ ಮಾಡಿದ್ದೀನಿ. ಅದನ್ನೀಗ ಇಲ್ಲಿ ಓಪನ್ ಮಾಡ್ಕೋತೀನಿ. ನೋಡಿ ಮಕ್ಕಳು, ಹೀಗೆ ನನ್ನ ಒಂದು ಆಡಿಯೋ ಓಪನ್ ಆಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಆದರೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನನ್ನ ಒಂದು ಆಡಿಯೋಗಿಂತ ತುಂಬ ದೊಡ್ಡದಿದೆ. ಸೊ ನನಗೆ ಇಷ್ಟೊಂದು ಬೇಡ. ಹಾಗಾಗಿ ನಾನು ಬೇಡವಾಗಿರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡ್ತೀನಿ. ಹೇಗೆ ಕಟ್ ಮಾಡೋದು ಅಂದರೆ, ಮೊದಲಿಗೆ ಈ ರೀತಿ ಎಲ್ಲಿಂದ ಬೇಡವೋ ಅಲ್ಲಿಂದ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಸೆಲೆಕ್ಟ್ ಮಾಡ್ತಾ ಹೋಗಿ. ಈಗ ಇದನ್ನು ಕಟ್ ಮಾಡ್ತೀನಿ ನಾನು. ನೋಡಿ ಮಕ್ಕಳೇ, ಈ ರೀತಿ ಇವಾಗ ನನ್ನ ಆಡಿಯೋ ಕಟ್ ಆಗಿದೆ. ಈ ಎರಡು ಆಡಿಯೋಗಳನ್ನು ಈಗ ಮಿಕ್ಸಿಂಗ್ ಮಾಡ್ತಾ ಹೋಗೋಣ. ಈ ಎರಡು ಆಡಿಯೋಗಳನ್ನು ಮಿಕ್ಸ್ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಒಂದು ಎನ್ವಲಪ್ ಟೂಲ್ನ ಉಪಯೋಗಿಸ್ಕೊಂಡು ನನಗೆ ಹೇಗೆ ಬೇಕೋ ಆ ರೀತಿ ಆಡಿಯೋಗಳನ್ನು ಅಡ್ಜಸ್ಟ್ ಮಾಡ್ಕೋತೀನಿ. ಅದು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಎನ್ವಲಪ್ ಟೂಲ್ ಅಂದರೆ ಇಲ್ಲಿ ಈ ರೀತಿ ಚಿತ್ರ ಕಾಣಿಸ್ತಿದೆ ಅಲ್ವಾ, ಇದು ಎನ್ವಲಪ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈಗ ನಮಗೆ ಕೆಲವೊಂದು ಕಡೆ ವಾಯ್ಸ್ ಇರುತ್ತೆ, ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸ್ವಲ್ಪ ಕಮ್ಮಿ ಕೇಳಿಸ್ತಿರ್ಬೇಕಾಗತ್ತೆ. ಎಲ್ಲಿ ನಮ್ಮ ಧ್ವನಿ ಇರೋದಿಲ್ವೋ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಕೇಳಿದ್ರೆ ನಮಗೆ ಅದು ಸರಿಯಾಗಿ ಕೇಳಿಸ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ವಾಯ್ಸ್ ಇಲ್ಲ, ನಾನು ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಈ ರೀತಿ ಕ್ಲಿಕ್ ಮಾಡಿ ದೊಡ್ಡದು ಮಾಡ್ತೀನಿ. ಇಲ್ಲಿ ಏನಿದೆ ವಾಯ್ಸ್ ಇದೆ, ಸೊ ಅದಕ್ಕೆ ಇದನ್ನು ಇಲ್ಲಿ ಈ ರೀತಿ ಕಮ್ಮಿ ಮಾಡ್ತಾ ಬರ್ತೀನಿ. ಇಲ್ಲೂ ಕೂಡ ವಾಯ್ಸ್ ಇದೆ, ಸೊ ಹಾಗಾಗಿ ಇದನ್ನು ಕಮ್ಮಿ ಮಾಡ್ತಾ ಬರ್ತೀನಿ. ನೋಡಿ, ಈ ರೀತಿ ನಮಗೆ ಹೇಗೆ ಬೇಕೋ ಹಾಗೆ ಕಮ್ಮಿ ಜಾಸ್ತಿ ಮಾಡಿದ್ದೀನಿ. ಇದನ್ನು ಕೂಡ ನೀವು ಜಾಸ್ತಿ ಮಾಡ್ಕೋಬೋದು ಅಂದರೆ ಜಾಸ್ತಿ ಮಾಡಿಕೊಂಡು ಇಲ್ಲಿ ಕಮ್ಮಿ ಮಾಡ್ಕೋಬೋದು. ಈಗ ನಾನು ಎನ್ವಲಪ್ನ ಯೂಸ್ ಮಾಡಿಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ಎನ್ವಲಪ್ ಟೂಲ್ನ ಉಪಯೋಗಿಸ್ಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನನ್ನ ಆಡಿಯೋಗಳು ರೆಡಿ ಇದೆ. ಈಗ ಒಮ್ಮೆ ಅದನ್ನು ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಳ್ಳಿ ಮಕ್ಕಳೇ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಇಂದಿನ ನಿಮ್ಮ ದಿನ ಶುಭವಾಗಿರಲಿ. ಈಗ ನನಗಿಲ್ಲಿ ಎರಡು ಆಡಿಯೋಗಳು ಕೂಡ ಕೇಳಿಸ್ತಿದೆ, ಆದರೆ ನನಗೆ ಇದೊಂದೇ ಆಡಿಯೋ ಕೇಳಿಸ್ಬೇಕು. ಹಾಗೆ ಮಾಡೋದು ಹೇಗಪ್ಪ ಅಂದರೆ, ಇದೊಂದೇ ಕೇಳಿಸ್ಬೇಕು ಅಂದರೆ ಇದನ್ನು ನಾವು ಮ್ಯೂಟ್ ಮಾಡ್ಕೋಬೇಕು. ಈ ರೀತಿ ಮ್ಯೂಟ್ ಅಂತ ಕೊಟ್ಟು ಮ್ಯೂಟ್ ಮಾಡಿಕೊಂಡು ಇದನ್ನಷ್ಟೇ ಕೇಳಿಸ್ಕೊಳ್ಳೋಣ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಇಂದಿನ ನಿಮ್ಮ ದಿನ ಶುಭವಾಗಿರಲಿ. ಈಗ ನನಗೆ ಎರಡೂ ಕೇಳಿಸ್ಬೇಕು ಅಂದರೆ ಈ ಮ್ಯೂಟ್ನ ಮತ್ತೆ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಹೋಗುತ್ತೆ, ಆವಾಗ ಎರಡೂ ಕೂಡ ಕೇಳಿಸ್ತಾ ಹೋಗುತ್ತೆ. ಹಲೋ ಮಕ್ಕಳೇ, ಇದನ್ನು ನಾವು ಯಾವಾಗ ಉಪಯೋಗಿಸ್ಕೋಬೋದು ಅಂದರೆ, ನಾವು
ಪ್ರತ್ಯೇಕವಾಗಿ ಇದು ಒಂದೇ ಆಡಿಯೋನ ಎಡಿಟ್ ಮಾಡಬೇಕು ಆ ರೀತಿ ಏನಾದರೂ ಇದ್ದಾಗ ಇದು ಕೂಡ ಕೇಳಿಸಿದ್ರೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅನ್ನೋ ಹಾಗಿದ್ದರೆ ಇದನ್ನಷ್ಟೇ ನಾವು ಉಪಯೋಗಿಸ್ಕೋಬೋದು. ಈ ರೀತಿ ನಾವು 2 ಆಡಿಯೋಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿಸ್ಕೋಬೋದು ಮಕ್ಕಳೇ. ಈಗ ನನಗೆ ಆಡಿಯೋ ಟ್ರ್ಯಾಕ್ ರೆಡಿ ಇದೆ ಅಂತ ಅನ್ನಿಸ್ತಿದೆ. ನಾನಿವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಹೇಗೆ ಮಿಕ್ಸ್ ಮಾಡೋದು ಅಂದರೆ ಮೊದಲಿಗೆ Ctrl+A ಕೊಟ್ಟು ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಟ್ರ್ಯಾಕಲ್ಲಿ ಹೋಗಿ ಮಿಕ್ಸ್ ಅನ್ನೋ ಆಪ್ಷನ್ ನೋಡಿ. ಇಲ್ಲಿ ಮಿಕ್ಸ್ ಆ್ಯಂಡ್ ರೆಂಡರ್ ಟು ನ್ಯೂ ಟ್ರ್ಯಾಕ್ ಅಂತ ಬರುತ್ತೆ. ಮಿಕ್ಸ್ ಆ್ಯಂಡ್ ರೆಂಡರ್ ಅಂದರೆ ಇವೆರಡು ಮಿಕ್ಸ್ ಆಗಿ ಈ ಟ್ರ್ಯಾಕಲ್ಲಿ ಬರೋದು. ಮಿಕ್ಸ್ ಆ್ಯಂಡ್ ರೆಂಡರ್ ಅಂದರೆ ಇವೆರಡು ಮಿಕ್ಸ್ ಆಗಿ ಇನ್ನೊಂದು ಹೊಸ ಟ್ರ್ಯಾಕ್ ಒಂದು ಅಲ್ಲಿ ಮಿಕ್ಸ್ ಆಗಿರೋದು ಬರುತ್ತೆ. ಸೊ ನಾನಿವಾಗ ಮೊದಲನೇ ಆಪ್ಷನನ್ನೇ ಕ್ಲಿಕ್ ಮಾಡ್ತೀನಿ. ನೋಡಿ, ಅವೆರಡು ಮಿಕ್ಸ್ ಆಗಿ ಈ ಟ್ರ್ಯಾಕಲ್ಲಿ ಬಂತು. ಈಗ ಒಮ್ಮೆ ಇದನ್ನು ಕೇಳಿಸ್ಕೊಳ್ಳೋಣ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಇಂದಿನ ನಿಮ್ಮ ದಿನ ಶುಭವಾಗಿರಲಿ. ನೋಡಿ, ಈ ರೀತಿ ನಮ್ಮ ಆಡಿಯೋ ಏನಾಗಿದೆ, ಮಿಕ್ಸ್ ಆಗಿದೆ, ಕಾಣಿಸ್ತಿದೆ ಅಲ್ವಾ? ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನು ನಾನು ಕಂಪ್ಯೂಟ್ರಿಗೆ ಕಳಿಸ್ಕೋತೀನಿ. ಅದನ್ನು ನಾವು ಎಕ್ಸ್ಪೋರ್ಟ್ ಅಂತ ಕರಿತೀವಿ. ನಮ್ಮ ಒಂದು ಟೂಲಿಂದ ಕಂಪ್ಯೂಟ್ರಿಗೆ ಅಥವಾ ಬೇರೆ ಕಡೆಗೆ ಕಳಿಸೋದನ್ನು ನಾವು ಎಕ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ನೋಡಿ, ನಾನಿವಾಗ ಇದನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ. ಫೈಲಲ್ಲಿ ಹೋಗಿ ಎಕ್ಸ್ಪೋರ್ಟ್. ಯಾವಾಗಲೂ ನಾವು ಇದನ್ನು MP3 ಅಥವಾ ವೇವ್ ಫಾರ್ಮಲ್ಲೇ ಜಾಸ್ತಿ ಉಪಯೋಗಿಸೋದು. ನನಗೆ MP3ಯಲ್ಲಿ ಇದನ್ನು ಅದೇ ILP ನೋಡಿ, ಇದೇ ILP ಫೋಲ್ಡ್ರಲ್ಲಿ ಅಡಾಸಿಟಿ ಒಳಗಡೆ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಈಗ ಒಮ್ಮೆ ಅದನ್ನು ನೋಡ್ಕೊಂಬರೋಣ ಸೇವ್ ಆಗಿದೆಯಾ ಅಂತ. ಫೈಲಿಗೆ ಹೋಗ್ತೀನಿ ನಾನು. ಫೈಲಿಗೆ ಹೋಗಿ ಈ ಒಂದು ILP ಫೋಲ್ಡರು, ಈ ILP ಫೋಲ್ಡ್ರಲ್ಲಿ ಅಡಾಸಿಟಿಯಲ್ಲಿ ಅಲ್ವಾ, ನೋಡಿ ಇಲ್ಲಿ ಬಂದಿದೆ. ಹಲೋ ಮಕ್ಕಳೇ, ಗುಡ್ ಮಾರ್ನಿಂಗ್. ಬಂದಿದೆ ಅಲ್ವಾ? ನಾವು ಈ ರೀತಿ ಎಕ್ಸ್ಪೋರ್ಟ್ನ ಮಾಡ್ಬೋದು ಮಕ್ಕಳೇ. ಈಗ ನಿಮಗೆ ಅಡಾಸಿಟಿಯಲ್ಲಿ ಹೇಗೆ ಆಡಿಯೋ ಮಿಕ್ಸಿಂಗ್ ಮಾಡೋದು ಅಂತ ಅರ್ಥ ಆಗಿದೆ. ನೀವೀಗ ವಿಡಿಯೋನ ಪಾಸ್ ಮಾಡಿ ಸ್ಟೆಪ್ಸ್ನ ನೋಟ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಿರೋಂತಹ ಒಂದು ಆ್ಯಕ್ಟಿವಿಟಿ ಅಂದರೆ, ನೀವು ನಿಮ್ಮದೇ ಆದಂಥ ಆಡಿಯೋಗೆ ಇನ್ನೊಂದು ಆಡಿಯೋನ ತಗೊಂಡು ಆಡಿಯೋ ಮಿಕ್ಸಿಂಗ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿ. ಧನ್ಯವಾದಗಳು.